ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ಮನೆಯಲ್ಲೇ ಬಟರ್ ಹೇಗೆ ಬಾಡಿ ಬಟರ್ ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ನೋಡ್ಕೊಂಬರೋಣ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ರೆಸಿಪಿ ಕೂಡ ಇದರಲ್ಲೇ ಇದೆ. ಸೊ ನಾನಿಲ್ಲಿ ಬಾಡಿ ಬಟರ್ ಮಾಡೋಕ್ಕೆ ಶಿಯಾ ಬಟರ್ನ ತಗೊಂಡಿದ್ದೀನಿ. ನಿಮ್ಗೆ ಆರಾಮಾಗಿ ಅಮೆಝಾನು ಅಲ್ಲೆಲ್ಲ ಸಿಗ್ತದೆ. ಶಿಯಾ ಬಟರ್ ತಗೊಂಡಿರೋದು ಯಾಕೆ ಅಂತಂದರೆ ನಿಮಗೆ ಸ್ಕಿನ್ನಿಗೆ ಒಳ್ಳೆ ಮಾಯ್ಶ್ಚರ್ ಸಿಗುತ್ತೆ, ಆ್ಯಂಟಿ ಏಜಿಂಗ್ ಆಗಿ ವರ್ಕ್ ಆಗುತ್ತೆ, ಸನ್ ಬರ್ನ್ ಇದ್ದರೆ ಹೋಗುತ್ತೆ, ಪಿಂಪಲ್ನ ಕಡಿಮೆ ಮಾಡುತ್ತೆ. ಈ ಥರ ಎಲ್ಲ ತುಂಬ ಬೆನಿಫಿಟ್ಸ್ ಇದೆ. ಸೊ ಹಾಗಾಗಿ ಇಲ್ಲಿ ನಾನು ಶಿಯಾ ಬಟರ್ನ ತಗೊಂಡು ಅದನ್ನು ಡಬಲ್ ಬಾಯ್ಲರ್ ಮೂಲಕ ಮೆಲ್ಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಡಬಲ್ ಬಾಯ್ಲರ್ ಅಂದರೆ ಡೈರೆಕ್ಟಾಗಿ ಇಟ್ಟಾಗ ಅದ್ರದ್ದು ಅಂಶಗಳನ್ನು ಕಳ್ಕೊಳ್ಳುತ್ತೆ. ಸೊ ಡಬಲ್ ಬಾಯ್ಲರ್ ಮೂಲಕ ಮಾಡಿದಾಗ ಅದ್ರ ಪ್ರಾಪರ್ಟೀಸು ಹಾಗೇ ಶಿಯಾ ಬಟರಲ್ಲಿ ಇರುತ್ತೆ. ಸೊ ನೋಡಿ, ಇದು ಮೆಲ್ಟ್ ಆಗಿದೆ. ಮೆಲ್ಟ್ ಆದಮೇಲೆ ಇದನ್ನು ನಾನು ಡಬಲ್ ಬಾಯ್ಲರಿಂದ ಹೊರಗಡೆ ಇಟ್ಕೊಂಡು ರೂಮ್ ಟೆಂಪ್ರೇಚರಲ್ಲಿ 120 ಮಿನಿಟ್ಸ್ ವೆಯ್ಟ್ ಮಾಡಿದ್ದೀನಿ. ಸೊ ಅದು ಮತ್ತು ಸಾಲಿಡ್ ಆಗಿದೆ, ಸ್ವಲ್ಪ ಗಟ್ಟಿಯಾಗಿದೆ. ಅದನ್ನು ನಾನಿವಾಗ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಸೊ ಏಕೆ ಅಂತಂದರೆ ಅದು ಕ್ರೀಮಿ ಕನ್ಸಿಸ್ಟೆನ್ಸಿ ಬರಬೇಕು, ನಾವಿಲ್ಲಿ ಬಾಡಿ ಬಟರ್ ಮಾಡ್ತಾ ಇರೋದ್ರಿಂದ. ಸೊ ಎಲ್ಲಿವರೆಗೆ ನೀವು ಅದನ್ನು ಬ್ಲೆಂಡ್ ಮಾಡಬೇಕು ಅಂತ ಅಂದರೆ ಅದೆಲ್ಲ ಫುಲ್ಲು ಇವಾಗೇನು ಸಾಲಿಡ್ ಇದೆ ಅದೆಲ್ಲ ಕ್ರೀಮ್ ಥರ ಆಗಬೇಕು. ಸೊ ಅಲ್ಲಿವರೆಗೆ ನೀವು ಕೇರ್ಫುಲ್ಲಾಗಿ ಬ್ಲೆಂಡ್ ಮಾಡಿ. ಸೊ ನಾನಿಲ್ಲಿ ಹೀಟ್ ರೆಸಿಸ್ಟೆಂಟ್ ಗ್ಲಾಸ್ ಬೌಲ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ಬೌಲ್ ಇರುತ್ತೆ ಸೊ ಅದನ್ನು ನೀವು ತಗೊಳ್ಬೋದು. ಸೊ ಬಿಸಿ ನೀರಿಂದು ಹೀಟನ್ನು ಅದು ತಡ್ಕೊಳ್ಳೋ ಹಂಗಿದ್ರೆ ಆಯಿತು, ಇಲ್ಲ ಅಂತಂದರೆ ಸ್ಟೀಲ್ ಕೂಡ ತಗೊಂಡು ಮಾಡ್ಕೊಳ್ಬೋದು. ಸೊ ಇವಾಗ ಬ್ಲೆಂಡ್ ಆಗಿದೆ. ನಾನಿಲ್ಲಿ ಸೆಕೆಂಡ್ ಇಂಗ್ರೀಡಿಯೆಂಟಾಗಿ ಅಲೋವೆರಾ ಜೆಲ್ ತಗೊಂಡಿದ್ದೀನಿ. ಸ್ಟೋರಲ್ಲಿ ಸಿಗುತ್ತಲ್ಲ, ಸೊ ಅದರಲ್ಲಿ ಒಳ್ಳೆ ಕ್ವಾಲಿಟಿ ಅಲೋವೆರಾ ಜೆಲ್ನ ತಗೊಂಡಿದ್ದೀನಿ. ಸೊ ತಗೊಂಡ್ಬಿಟ್ಟು ಈ ಅಲೋವೆರಾ ಜೆಲ್ನ ನೀವು ಇದು ಏನು ಕ್ರೀಮ್ ಮಾಡ್ಕೊಂಡು ಇಟ್ಕೊಂಡಿದ್ದೀರ ಶಿಯಾ ಬಟರು, ಸೊ ಅದರಲ್ಲಿ ಹಾಕಿ ನೀವು ಮತ್ತೆ ಬ್ಲೆಂಡ್ ಮಾಡಬೇಕು. ಈ ಸತಿ ನೀವು ಸೆಕೆಂಡ್ ಸತಿ ಸ್ವಲ್ಪ ಜಾಸ್ತಿ ಹೊತ್ತೇ ಬ್ಲೆಂಡ್ ಮಾಡಬೇಕಾಗುತ್ತೆ. ಕೇರ್ಫುಲ್ಲಾಗಿ ಮಾಡಿ, ಏಕೆಂತಂದರೆ ಎರಡೂ ಚೆನ್ನಾಗಿ ಬ್ಲೆಂಡ್ ಆಗಬೇಕು. ನಾವು ಅರ್ಧ ಬ್ಲೆಂಡ್ ಮಾಡಿದರೆ ಅದೆರಡು ನೀಟಾಗಿ ಮಿಕ್ಸ್ ಆಗೋಲ್ಲ. ಆವಾಗ ನಿಮಗೆ ಕ್ರೀಮಲ್ಲಿ ಒಂದು ಕಡೆ ಜೆಲ್ಲು, ಒಂದು ಕಡೆ ವೈಟ್ ಥರ ಕಾಣಿಸುತ್ತೆ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಹೊತ್ತೇ ಆರಾಮಾಗಿ ಚೆನ್ನಾಗಿ ಬ್ಲೆಂಡ್ ಮಾಡಿ. ಸೊ ಆವಾಗ ಅದು ಕ್ರೀಮಿ ಕನ್ಸಿಸ್ಟೆನ್ಸಿ ಬರುತ್ತೆ. ಅದು ಆದಮೇಲೆ ನಾನಿಲ್ಲಿ ವಿಟಮಿನ್ ಇ ಆಯಿಲ್ ಇದೆ ನನ್ನ ಹತ್ರ. ನಿಮ್ಮ ಹತ್ರ ಕ್ಯಾಪ್ಸುಲ್ಲು ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. ಸೊ ಕ್ಯಾಪ್ಸುಲ್ ತಗೊಂಡು ಬಂದು ಕೂಡ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಬ್ಲೆಂಡ್ ಮಾಡಿ. ಎರಡೂ ಕ್ರೀಮಿ ಆಗಿರಬೇಕು, ಎರಡೂ ಒಟ್ಟಿಗೆ ಸೇರಿಕೊಂಡು ಚೆನ್ನಾಗಿ ಕ್ರೀಮ್ ಥರ ನಿಮಗೆ ಕಾಣಿಸ್ಬೇಕು. ಅದಾದಮೇಲೆ ನಾನು ಇಲ್ಲಿ ಫ್ರೇಗ್ರೆನ್ಸ್ ಆಯಿಲ್ ತೊಗೊಂಡಿದ್ದೀನಿ ಸ್ಮೆಲ್ಗೋಸ್ಕರ. ಅದನ್ನೊಂದು 0.5 ಗ್ರಾಮ್ ಅಥವಾ 1 to 2 ಡ್ರಾಪ್ ಹಾಕ್ಕೊಂಡ್ರೆ ನಿಮಗೆ ಸಾಕು. ಮತ್ತು ಅದನ್ನು ಚೆನ್ನಾಗಿ ಬ್ಲೆಂಡ್ ಮಾಡಿ. ನಿಮಗೆಲ್ಲಾದರೂ ಈ ಕನ್ಸಿಸ್ಟೆನ್ಸಿ ಬೇಡ, ಇನ್ನೊಂದು ಸ್ವಲ್ಪ ತೆಳ್ಳಗಿರಲಿ ಅಂತ ಅಂದರೆ ಇನ್ನೊಂದು 1/2 ಸ್ಪೂನ್ ಅಲೋವೆರಾ ಜೆಲ್ ಎಕ್ಸ್ಟ್ರಾ ಹಾಕ್ಕೊಂಡು ನೀವು ಅದನ್ನು ಬ್ಲೆಂಡ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಹ್ಯಾಂಡ್ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ, ಅಪ್ಲೈ ಮಾಡಿದ್ದೀನಿ. ಆಯಿಲಿನೆಸ್ ಅಂತ ಏನಂತ ಅನಿಸಲ್ಲ. ಇದು ಮನೆ ಮಂದಿ ಎಲ್ಲ ಕೂಡ ಆರಾಮಾಗಿ ಯೂಸ್ ಮಾಡ್ಬೋದು. ಜಸ್ಟ್ ಮೇನ್ 2 ಇಂಗ್ರೀಡಿಯೆಂಟ್ನ ನಾವಿಲ್ಲಿ ಹಾಕ್ಕೊಂಡು ಮಾಡಿರೋದು. ತುಂಬ ಈಸಿ ಇದೆ, ಮಾಡ್ಕೊಳ್ಳಿ. ಬೇಕಾದರೆ ನೀವು ಫ್ರೇಗ್ರೆನ್ಸ್ನ ಸ್ಕಿಪ್ ಮಾಡ್ಕೊಂಡು ಕೂಡ ಇದನ್ನು ಯೂಸ್ ಮಾಡ್ಬೋದು. ಥ್ಯಾಂಕ್ ಯು.